ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು 2 ದಿನ ಹೊಲ್ದಾಗಿದ್ದೀವಿ ರೀ. ಹಾಗಾಗಿ ನೋಡಿರಿ ಹಾಲು ಕಾಸೇರಿ ಒಲೆ ಮ್ಯಾಗೆ ಅಡುಗೆ ಮಾಡೋದು. ನೋಡಿರಿ ವಾತಾವರಣ ಹೆಂಗೈತಿ. ಅದು ಗುಡಿ ಇತ್ತು ಅಲ್ಲಿ ದ್ಯಾಮಮ್ಮನ ಗುಡಿ, ಅದ್ರ ಮುಂದಲ್ ಜಾಗ ನೋಡ್ರಿ ಎಷ್ಟು ಚಂದ ಐತಿ. ಅಲ್ಲಿ ನೆಲ್ ಹಾಕಿದ್ದರ್ರಿ. ನೋಡಿರಿ ಇದಾರೆ ನೋಡಿರಿ ಗುಡಿ, ಅಲ್ಲಿ ಅಡುಗೆ ಮಾಡೋ ಪ್ಲೇಸ್ ರೀ. ನಾವು ಮತ್ತು ದ್ಯಾಮಮ್ಮನ ಗುಡಿ ಅಂತ ಹೇಳ್ತೀವಲ್ಲ ರೀ, ಅಲ್ಲಿ ಅಮಾವಾಸ್ಯೆಗೊಮ್ಮೆ ಅಡುಗೆ ಮಾಡಿಸ್ತಾರೆ ರೀ. ಭಾಳ ನಡಿತೈತಿ ದ್ಯಾಮಮ್ಮಂದು. ಇದನ್ನು ನೋಡಿರಿ ನೆಲ್ ಹಾಕ್ಯಾರ ಅರ್ಧ ಹೊಲಕ್ಕೆ. ಚಲೋ ಆಗೈತೆ ರೀ, ಬಂದೈತೆ ರೀ ಬೆಳೆ. ಹಂಗಾಗಿ ದ್ಯಾಮಮ್ಮಂದು ಅಂಕರ್ ಏನೂ ಹೇಳಂಗೆ ಇಲ್ಲರಿ. ದ್ಯಾಮಮ್ಮ ಅಂದ್ರೆ ದೇವರು ಅಂದ್ರೆ ನಂಬಿಕೆ. ನಮಗೆ ಒಳ್ಳೇದು ಅಂದರೆ ಒಳ್ಳೆ ನಂಬಿಕೆ ಐತ್ರಿ ಆ ಅಮ್ಮನ ಮ್ಯಾಗ. ಮತ್ತು ಏನಾದರೂ ಒಂದು ಸ್ವಲ್ಪ ಭಕ್ತರು ನಮಗೆ ಭಾಳ ಎಷ್ಟು ಒಳ್ಳೇದು ಕೊಡಮ್ಮ ದೇವ್ರೆ ಅಂತ ಬೇಡ್ಕೊಳಕ್ಕೆ ಜಾಸ್ತಿ ಬರ್ತಾರೆ ರೀ. ಮತ್ತು ಹಾಗಾಗಿ ಒಂಥರ ನಂಬಿಕೆ ಜಾಸ್ತಿ ರೀ. ಅದಾಳ ಅಮ್ಮ ನೆಲ್ಸಾಳಲ್ಲಿ ಅಂತ. ನೋಡಿರಿ ನಮ್ಮ ಅಕ್ಕ ಸೊಂಡಿ ಸಾರು ಮಾಡಕತ್ತಾಳ್ರಿ. ವಿಡಿಯೋ ಮಾಡಂತಂದು ಅನ್ನ ಮಾಡಿಟ್ಟಾಳು. ಹಾಗಾಗಿ ಸೊಂಡಿ ಸಾರು ಮಾಡ್ತೀನಿ ಅಂತಂದ್ಲಲ್ರಿ, ಅದಕ್ಕೆ ಎಣ್ಣೆ ಹಾಕಕತ್ತಾಳ ನೋಡ್ರಿ. ಯವ್ವ ನನ್ನ ಮುಖ ಏನು ತೆಗಿಯಕ್ಕೆ ಹೋಗ್ಬೇಡ ಯವ್ವ ಅಂತಂದು ಅಂಜಿ ಮಾಡಕತ್ತಾಳ್ರಿ. ಬೆಳ್ಳುಳ್ಳಿ ಹಾಕಿಲ್ಲ ರೀ. ಮತ್ತು ಅಲ್ಲಿ ಹೊಲಕ್ಕೆ ಹೋಗಿರ್ತೀವಿ ಅಂದ್ರೆ ಏನೂ ಫೆಸಿಲಿಟಿ ಇರಲ್ಲ ರೀ, ಅಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ಆದ್ರೆ ವಾತಾವರಣ ಮಾತ್ರ ಭಾಳ ಚಲೋ ಇರ್ತೈತೆ ರೀ. ಹೊಲ್ದನ ವಾತಾವರಣ ಎಲ್ಲಿ ಹುಡುಕಿದ್ರೂ ಸಿಗಲ್ಲ ರೀ. ಎಂಥ ಬಿಲ್ಡಿಂಗ್ ಮನ್ಯಾಗೂ ಸಿಗಲ್ಲ, ಎಂಥ ಯಾವ ಮನ್ಯಾಗೂ ಊರಾಗ ಮಾತ್ರ ಅಂಥ ವಾತಾವರಣ ಸಿಗಂಗೆ ಇಲ್ಲ ರೀ ಹೊಲ್ದನಷ್ಟು. ಅಂದ್ರೆ ಮಳೆ ಗಾಳಿ ಕಿತ್ತಿದ್ರೆ ಹುಡುಗರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಬಿಟ್ರೆ ಮತ್ತೇನಿಲ್ಲ ರೀ. ಏನಾದರೂ ಒಂದು ಸ್ವಲ್ಪ ಶೆಡ್ ಗಿಡ್ ಇತ್ತಂದ್ರೆ ಮುಗಿದೋದ್ರೆ ಹೊಲ್ದಾಗಿರೋದ ಭಾಳ ಚಂದ ರೀ. ನಮಗೇನು ಹೊಲ ಅಂದ್ರೆ ಬೋರ್ ಏನಲ್ಲ ರೀ. ಹುಡುಗರು ಮತ್ತು ಇದು ಅಡ್ಜಸ್ಟ್ ಆಗಲ್ಲ ಅನ್ನೋದಕ್ಕೆ ಅಷ್ಟೇ ರೀ. ಖಾರ ಹಾಕಿಲ್ಲ ರೀ. ನೋಡ್ರಿ ನಮ್ಮ ಹುಡುಗರು ಬರೀ ಚಾ ಮುಂಜಾನೆ ಚಾದ ಬೋಗನಿ ಹಿಂಕರ ಪುರ್ಸತ್ನ ಇರಂಗಿಲ್ಲ ರೀ. ಅವು ಬ್ಯಾಡ ಅಂತ ಹೇಳಕತ್ತೀನಿ, ಕುಡಿಯಾಕ ಮಾಡಾಕತ್ತಾನ ರೀ ಹೊಳ್ಳೆ ಮಳೆ. ಟಮಾಟೆ ಅಂಕರ ಒಗ್ಗರಣೆ ಕೊಟ್ಲ್ರಿ, ಕೊಬ್ಬರಿ ಪುಡಿ ಹಾಕಕತ್ತಾಳೆ. ಮತ್ತು ನಾವು ಅಲ್ಲೇನು ಮಿಕ್ಸಿ ಇಲ್ಲ ರುಬ್ಬಕ್ಕೂ ಅದೊಂದು ಸ್ವಲ್ಪ ಅಷ್ಟು ಅಡ್ಜಸ್ಟ್ ಆಗಲ್ಲ ಅಂಥೇಳಿ ಮನ್ಯಾಗನ ಒಣ ಪುಡಿ ಹಾಕ್ಕೊಂಡು ಹೋಗಿದ್ದೀವಿ ರೀ. ಹಾಗಾಗಿ ಅದನ್ನು ಪುಡಿ ಹಾಕಕತ್ತಾಳ್ರಿ. ಒಂದು ಸ್ವಲ್ಪ ಹುಡುಗರು ಏನಾರು ಪುಡಿ ಗಿಡಿ ಹಾಕಿ ಮಾಡಿದ್ರೆ ತಿಂತಾರೆ ರೀ, ಇಲ್ಲಾಂದ್ರೆ ಅವರು ತಿನ್ನಂಗಿಲ್ಲ. ನಮ್ಮ ಒಂದು 6-7 ಹುಡುಗರು ಅಕ್ಕವ್ರಿ ಮನ್ಯಾಗ. ಹಾಗಾಗಿ ಅವ್ರ ಸಂಬಂಧ ಸ್ವಲ್ಪ ಸ್ಪೆಷಲ್ ಮಾಡ್ಬೇಕಂತ ಮಾಡಕತ್ತಾಳ ನೋಡ್ರಿ. ಸ್ವಲ್ಪ ಕೊಬ್ಬರಿ ಪುಡಿ ಜಾಸ್ತಿನೇ ಹಾಕುವ, ಮತ್ತು ಟೇಸ್ಟ್ ಆಗಂಗಿಲ್ಲ ಅಂತಂದು ರೀ ಹಾಕಕತ್ತಾಳ್ರಿ. ಆದ್ರೆ ಮಸ್ತಾಗಿತ್ತು ರೀ ಸಾರು ಮಾತ್ರ. ಈಗಲ್ಲೇ ಏನಾದರೂ ರೊಟ್ಟಿ ಬಿಸಿ ರೊಟ್ಟಿ ಮಾಡ್ಕೊಂಡು ಉಂಡ್ಬಿಟ್ರೆ ನಮ್ಮಷ್ಟು ಪುಣ್ಯವಂತರ ಇಲ್ಲ ರೀ. ಬಿಸಿ ರೊಟ್ಟಿ ಒಂದು ಸ್ವಲ್ಪ ಏನಾದರೂ ತುಪ್ಪ ಏನಾದರೂ ಪಲ್ಯ ಆದ್ರೆ ಅಲ್ಲಿ ಹೊಲ್ದಾಗ ಒಂದಿನ ಹೊಲ್ದಾಗ ಮಾಡ್ಕೊಳಕ್ಕಾಗಲ್ಲಲ್ಲ ರೀ. ಹಾಗಾಗಿ ಅನ್ನದ ಜೊತೆ ಏನಾರ ಸ್ಪೆಷಲ್. ನೋಡಿರಿ ಹೊಲ ನೋಡಿರಿ ಎಷ್ಟು ಚಂದ ಐತೆ ನೋಡಿರಿ ವಾತಾವರಣ.